ಬೇಟಿ ಬಚಾವ್ ಬೇಟಿ ಪಡಾವ್ ಎಂಬ ಸ್ಲೋಗನ್ ಹೇಳುವ ಮತ್ತು ವೇದಿಕೆಗಳಲ್ಲಿ ಸಂವಿಧಾನ ನಮಸ್ಕರಿಸುವ ಬಿಜೆಪಿಯವರು ಕಾನೂನು ಉಲ್ಲಂಘನೆ ಮಾಡಿದಾಗ ಸ್ಮಶಾನ ಮೌನ ವೇದಿಕೆ ವಹಿಸುತ್ತಾರೆ. ಬೇರೆ ಸಂದರ್ಭದಲ್ಲಿ ನ್ಯಾಯದ ಬಗ್ಗೆ ಮಾತನಾಡುತ್ತಾರೆ. ಕಾನೂನು ಉಲ್ಲಂಘನೆಯಾದರೆ ವಿಚಿತ್ರವಾಗಿ ವಿರೋಧ ಪಕ್ಷದವರು ವರ್ತಿಸುತ್ತಾರೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಕಾಲೆಳೆದರು. ಕಲಬುರಗಿ ನಗರದಲ್ಲಿ ಪತ್ರಕರ್ತರೊಂದಿಗೆ ಮಾತನಾಡಿದ ಪ್ರಿಯಾಂಕ್ ಖರ್ಗೆ ಅವರು ಸೂರಜ್ ಪ್ರಕರಣ ವಿಚಿತ್ರ ಮತ್ತು ವಿಕೃತ ಮತ್ತು ಅಸಹ್ಯ ಪಡುವಂಥ ಪ್ರಕರಣಗಳಾಗಿವೆ. ಆಶ್ಚರ್ಯವೆಂದರೆ ಈ ಪ್ರಕರಣ ಮಾಡಿದವರಿಗೆ ಏನೂ ಅನ್ನಿಸುತ್ತಿಲ್ಲ. ಅವರು ಬೇರೆಯವರ ರಾಜೀನಾಮೆ ಕೇಳುತ್ತಾರೆ. ಆದರೆ ದೊಡ್ಡ ಮನೆಯವರು ಯಾವ ವಿಚಾರ ಮಾಡುತ್ತಾರೋ ನಮ್ಮ ಕುಟುಂಬದಿಂದ ಆಗಿರುವ ಪ್ರಕರಣಗಳಿಂದ ಹೊರಬರುವವರೆಗೂ ರಾಜಕೀಯದಿಂದ ದೂರವಿರುತ್ತೇವೆ ಎಂದು ಎಲ್ಲಿಯೂ ಹೇಳಲ್ಲ ಎಂದು ದೇವೇಗೌಡ ಕುಟುಂಬದ ಬಗ್ಗೆ ಪರೋಕ್ಷವಾಗಿ ಟಾಂಗ್ ನೀಡಿದರು. ಇದ್ರ ಬಗ್ಗೆ ಏನು ಮಾತಾಡಬೇಕು ಅಂತ ಗೊತ್ತಾಗುತ್ತೆ. ಯಾಕಂದರೆ ಇವೆಲ್ಲ ಒಂದು ವಿಚಿತ್ರವಾದಂಥ ಪ್ರಕರಣಗಳು, ವಿಚಿತ್ರ, ವಿಕೃತ ಮತ್ತು ಅಸಹ್ಯ ಪಡುವಂಥ ಪ್ರಕರಣಗಳು. ಪ್ರಜ್ವಲ್ ರೇವಣ್ಣದಿರ್ಬೋದು, ನಮ್ಮ ಸೂರಜ್ದಿರ್ಬೋದು, ಯಡಿಯೂರಪ್ಪ ಅವ್ರದ್ದಿರ್ಬೋದು, ಏನು ನಡೀತಾ ಇದೆ ಅಂತಲೇ ತೋರಿಸ್ತಾ ಇಲ್ಲ. ಆಮೇಲೆ ಆಶ್ಚರ್ಯ ಏನಪ್ಪ ಅಂದರೆ, ಅವು ಯಾರು ಮಾಡಿದ್ದಾರೆ ಅವ್ರಿಗೂ ಕೂಡ ಏನು ಅನಿಸ್ತಾ ಇಲ್ಲ. ಎಲ್ಲರೂ ಬೇರೆ ರಾಜೀನಾಮೆನೇ ಕೇಳ್ತಾ ಇದ್ದಾರೆ, ಅವರು ಆತ್ಮಾವಲೋಕನ ಮಾಡ್ಕೊತಾ ಇದ್ದಾರೆ. ನೀವು ನಮಗೆ ಕೇಳ್ತಾ ಇದ್ದೀರ, ಅವ್ರಿಗೆ ಕೇಳಬೇಕು. ದೊಡ್ಡ ಮನೆತನ, ಎಲ್ಲರೂ ಅಧಿಕಾರದಲ್ಲಿದ್ದಾರೆ. ಅವ್ರ ಮೇಲೆ ಅವ್ರ ಮೇಲೆ ಏನು ಜವಾಬ್ದಾರಿ ಇದೆ? ಸಮಾಜಕ್ಕೆ ಏನಂತ ಮೆಸೇಜ್ ಕಳಿಸ್ತಾ ಇದ್ದಾರೆ? ಇನ್ನೂ ಕೂಡ ಏನೋ ಇದು ಎಕ್ಸ್ಕ್ಯೂಸಸ್ ಕೊಟ್ಕೊಂಡೆ ಓಡಾಡ್ತಾ ಇದ್ದಾರಲ್ಲ. ಯಾವತ್ತನ ಅವ್ರ ಬಾಯಿಂದ ಇಲ್ಲ, ನಾವು ಒಂದು ಜವಾಬ್ದಾರಿ ಕುಟುಂಬದಿಂದ ಬರ್ತಾ ಇದ್ದೀವಿ, ನಮ್ಮ ಕುಟುಂಬದ ಮೇಲೆ ಇರುವಂಥ ಒಂದು ಈ ಕಪ್ ಚುಕ್ಕಿಯನ್ನು ನಾವು ಅಳಿಸೋ ತನಕ ನಾವು ಅಧಿಕಾರ ಬಿಟ್ಟಿರ್ತೀವಿ, ಅಥವಾ ನಾವು ಸಮಾಜದಲ್ಲಿ ಒಂದು ಸ್ಪಷ್ಟವಾದಂಥ ಸಂದೇಶ ಹಾಕ್ತೀವಿ, ನಾವು ಮಾದರಿ ನಾಗರಿಕರಾಗ್ತೀವಿ ಅಂತ ಎಲ್ಲೂ ಬರ್ತಾನೆ ಇಲ್ಲ. ಈ ಪ್ರಕರಣಗಳ ಬಗ್ಗೆ ಏನು ಹೇಳೋದೇ ಗೊತ್ತಾಗ್ತಾ ಇಲ್ಲ. ಕುಮಾರಸ್ವಾಮಿ ಅವ್ರವ್ರಿಗೆ ವಿವೇಚನೆಗೆ ಬಿಟ್ಟಂಥ ವಿಷಯ ಇವರೇ. ನಾನು ಕುಮಾರಸ್ವಾಮಿ ಅವ್ರ ಬಗ್ಗೆ ಆಗಲಿ, ದೇವೇಗೌಡರ ಬಗ್ಗೆ ಆಗಲಿ, ರೇವಣ್ಣ ಅವ್ರ ಬಗ್ಗೆ ಆಗಲಿ ಮಾತಾಡೋಕ್ಕೆ ಹೋಗೋದಿಲ್ಲ. ಅವರ ಸ್ವಂತ ವಿವೇಚನೆಗೆ ಅವರೇ ಆತ್ಮಾವಲೋಕನ ಮಾಡ್ಕೊಂಡು ಅವ್ರ ಆತ್ಮಸಾಕ್ಷಿಯಾಗಿ ಅವ್ರು ಏನು ಮಾಡ್ತಾರೆ ಅವ್ರಿಗೆ ಬಿಟ್ಟಂಥ ವಿಚಾರ. ಯಾಕಂದರೆ ಅವರನ್ನು ನಂಬ್ಕೊಂಡು ಲಕ್ಷಾಂತರ ಜನ ಅವ್ರ ಪಕ್ಷದವರಿದ್ದಾರೆ. ಅವರಿಗೆ ನಂಬ್ಕೊಂಡು NDA ನಡೀತಾ ಇದೆ, ಅವ್ರಿಗೆ ಬಿಟ್ಟಂಥ ವಿಚಾರ. ಆದರೆ BJP ಅವರ ಸ್ಮಶಾನ ಮೌನ ಯಾಕೆ ಈ ವಿಚಾರಗಳ ಬಗ್ಗೆ ಅಂತ ಗೊತ್ತಾಗ್ತಾ ಇದೆ. ಮಿಕ್ಕಿದ ಟೈಮ್ನೆಲ್ಲ ಜಪ ಮಾಡ್ತಾರೆ, ಬೇಟಿ ಬಚಾವ್ ಬೇಟಿ ಪಡಾವ್ ಅಂತ. ಮಿಕ್ಕಿದ ಟೈಮ್ನೆಲ್ಲ ನ್ಯಾಯದ ಬಗ್ಗೆ ಮಾತಾಡ್ತಾರೆ. ಪ್ರಧಾನಮಂತ್ರಿಗಳು ಅಧಿಕಾರ ಸ್ವೀಕಾರ ಸಂದರ್ಭದಲ್ಲಿ ಹೋಗಿ ಸಂವಿಧಾನಕ್ಕೆ ತಲೆಬಾಗಿ ಅಧಿಕಾರ ಸ್ವೀಕಾರ ಮಾಡ್ತಾರೆ. ಆದರೆ ಸಂವಿಧಾನ ಉಲ್ಲಂಘನೆ ಆದಾಗ, ಕಾನೂನು ಉಲ್ಲಂಘನೆ ಆದಾಗ ಅದ್ರ ಬಗ್ಗೆ ಮಾತಾಡೋದಿಲ್ಲ. ಅವರ ಸ್ವಂತ ಪಕ್ಷದವರೇ ಏನು ಈ ಪಾಕ್ಸ್ಕೋ ಕೇಸ್ನಲ್ಲಿದ್ದರೆ ಅದ್ರ ಬಗ್ಗೆ ಮಾತಾಡೋದು. ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟೋಲಜಿ, ಎಂಡೋಕ್ರಾಲಜಿ, ENT ಮತ್ತು ಆಫ್ಥಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ICU ಮತ್ತು ಅಡ್ವಾನ್ಸ್ OT ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108.